ನಿನ್ನೆ ಸುರಿದಿದ್ದಂತಹ ಧಾರಾಕಾರ ಮಳೆಗೆ ಇಡೀ ಬೆಂಗಳೂರಲ್ಲಿ ಒಂದಷ್ಟು ಅವಾಂತರಗಳೇ ಸೃಷ್ಟಿಯಾಗಿತ್ತು. ಬೆಂಗಳೂರಿನಲ್ಲಿ ಸೃಷ್ಟಿಸಿರುವಂತಹ ಧಾರಾಕಾರ ಮಳೆ, ಭಾರೀ ಮಳೆಗೆ ಇದೀಗ ಬೃಹತ್ ಮರಗಳು ಕೂಡ ನೆರಳಕ್ಕೆ ಉಳಿದಿರುವಂತದ್ದು. ಇನ್ನ ನಂದಿನಿ ಲೇಔಟ್ನಲ್ಲೂ ಕೂಡ ಮಳೆಗೆ ಈ ಒಂದು ದೊಡ್ಡ ದೊಡ್ಡ ಮರಗಳೇ ಧರಕ್ಕೆ ಉಳಿದಿತ್ತು. ರಸ್ತೆ ಮಧ್ಯದಲ್ಲೇ ಮರ ಬಿದ್ದು ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು. ಇನ್ನ ಬೈಕ್ ಸವಾರರು, ವಾಹನ ಸವಾರರು ಕೂಡ ಸಾರ್ವಜನಿಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ತೊಂದರೆ ಆಗಿತ್ತು ಕೂಡ. ನಿನ್ನೆ ರಾತ್ರಿ ಕೆಲ ಹೊತ್ತು ಬಂದಿರುವಂತಹ ಮಳೆಯಿಂದ ರಸ್ತೆ ಸಂಪೂರ್ಣವಾಗಿ ಬಂದಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಮನೆಯ ಮೇಲೂ ಕೂಡ ಬಿದ್ದಿರುವಂತಹ ಮರ, ಜನ ಇಲ್ಲಿ ಪರದಾಡಿದ್ದಾರೆ. ಹೀಗೆ ನಿನ್ನೆ ಬಂದಿರುವಂತಹ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಒಂದು ಅವಾಂತರಗಳು. ಭಾರೀ ಮಳೆಗೆ ಬೃಹತ್ ಮರ ನೆಲಕ್ಕೆ ಉಳಿದೆ. ಅದಾದ ನಂತರ ನಂದಿ ಲೇಔಟ್ನಲ್ಲೂ ಕೂಡ ಮಳೆಗೆ ದೊಡ್ಡ ದೊಡ್ಡ ಮರಗಳು ಧರಾಶಾಹಿಯಾಗಿತ್ತು. ರಸ್ತೆ ಮಧ್ಯದಲ್ಲೇ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತ ಆಗಿತ್ತು. ವಾಹನ ಸವಾರರು, ಬೈಕ್ ಸವಾರರು, ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ಓಡಾಡಲಿಕ್ಕೆ ಇಲ್ಲಿ ಭಾರಿ ತೊಂದರೆ ಕೂಡ ಆಗಿತ್ತು. ರಸ್ತೆ ಸಂಪೂರ್ಣವಾಗಿ ಬಂದಾಗಿ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಮನೆಯ ಮೇಲೂ ಕೂಡ ಮರಗಳು ಬಿದ್ದೋಗಿದೆ. ಹಾಗಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಹೀಗೆ ಕೇವಲ ಸ್ವಲ್ಪ ಹೊತ್ತು ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕು, ಇದೇ ಪರಿಸ್ಥಿತಿ ಆಗುತ್ತೆ ಪ್ರತಿ ಬಾರಿ. ನಿನ್ನೆಯೂ ಕೂಡ ಇದೇ ಪರಿಸ್ಥಿತಿಯಾಗಿದೆ. ನಿನ್ನೆ ಕೆಲ ಹೊತ್ತು ಬಂದಿರುವಂತಹ ಮಳೆಯಿಂದ ಇಡೀ ಬೆಂಗಳೂರಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅದೆಷ್ಟೋ ಜಾಗಗಳಲ್ಲಿ ಈ ರೀತಿಯಾಗಿ ಮರಗಳು ನೆಲಕ್ಕೆ ಬಿದ್ದಿರುವಂಥದ್ದು, ಅದಾದ ನಂತರ ಟ್ರಾಫಿಕ್ ಜಾಮ್ ಪರಿಸ್ಥಿತಿ ಅಥವಾ ರಸ್ತೆಗಳಲ್ಲಿ ಓಡಾಡಲಿಕ್ಕೆ ತೊಂದರೆ, ಹೀಗೆ ಇದೆಲ್ಲವೂ ಕೂಡ ನಿನ್ನೆ ಸುರಿದಿರುವಂಥ ಧಾರಾಕಾರ ಮಳೆಯಿಂದ ಆಗಿರುವಂಥ ಪರಿಸ್ಥಿತಿ. ಇದು ನಂದಿನಿ ಲೇಔಟ್ನ ದೃಶ್ಯಗಳು. ನಂದಿನಿ ಲೇಔಟ್ನಲ್ಲೂ ಕೂಡ ಹೀಗೆ ಕಾರ್ ಮೇಲೆ ಬೃಹತ್ ಮರ ಬಿದ್ದೋಗಿದೆ, ದೃಶ್ಯಗಳಲ್ಲಿ ಗಮನಿಸಬಹುದು. ಮತ್ತೊಂದು ಕಡೆ ಬೈಕ್ ಸವಾರರು ಅಲ್ಲೇ ಇದ್ದಾರೆ, ಬೈಕ್ಗಳ ಮೇಲೆಯೂ ಕೂಡ ದೊಡ್ಡ ದೊಡ್ಡ ಮರಗಳು ಬೀಳ್ತಾ ಇದೆ. ಇದೆಲ್ಲವೂ ಕೂಡ ನಿನ್ನೆ ಬಂದಿರುವಂಥ ಒಂದು ಗಾಳಿ ಸಮೇತ ಏನು ಮಳೆ ಬಂದಿತ್ತು ಅದರ ಪರಿಣಾಮ. ಇನ್ನು ನಮ್ಮ ಪ್ರತಿನಿಧಿ ರವಿಚಂದ್ರ ಇದೇ ಒಂದು ಜಾಗದಲ್ಲಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸದ್ಯ ನಾನೀಗಿರೋದು ನಂದಿನಿ ಲೇಟಲ್ಲಿರುವಂಥ 15ನೇ ಕ್ರಾಸ್ನಲ್ಲಿ ನೋಡ್ಬೋದು. ನಿನ್ನೆ ಸುರಿದಂಥ ಅರ್ಧ ಗಂಟೆ ಮಳೆಗೆ ಇಲ್ಲಿ ಒಂದು ಮನೆಯೇ ಹಾಳಾಗೋಗಿದೆ ಅಂತ ನೋಡ್ಬೋದು. ದೊಡ್ಡದಾಗಿ ಬೃಹತ್ವಾಗಿ ಮರ ಬಿದ್ದಿದೆ ಮನೆಯ ಮೇಲೆ ಬಿದ್ದಿರೋ ಕಾರಣದಿಂದಾಗಿ ಒಳಗಡೆ ನೋಡಿದ್ರೆ ಅವ್ರದ್ದು ಯಾವ ರೀತಿ ಬದುಕು ಆಗಿದೆ ಅಂತ ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ. ಒಂದ್ಸರಿ ನೋಡಿ. ಚಿಕ್ಕ ಪಾಪು ಇರುವಂಥ ಕುಟುಂಬ ಇದು. ಏಕಾಏಕಿ ಮರ ಬಿತ್ತು ಮನೆ ಮೇಲಿಂದ. ಸದ್ಯ ಯಾರೂ ಇರಲಿಲ್ಲ, ಆಚೆ ಹೋಗಿದ್ರಂತೆ. ಅದೃಷ್ಟ ಮನೆಯಿಂದ ಮನೆಗೆ ಬರೋ ಮುಂಚೆನೇ ಮರ ಬಿದ್ದೋಗಿದೆ ಮಳೆಯಿಂದಾಗಿ. ಹಾಗೆ ನೋಡಿ, ಹೆಚ್ಚು ಕಡಿಮೆ ಆಗಿದ್ರೆ ಪ್ರಾಣನ ಹೋಗ್ಬೋದಿತ್ತು. ಯಾವ ರೀತಿ ಮರ ಬಿದ್ದ ತಕ್ಷಣ ಸೀಟೇ ಸಿಳ್ಕೊಂಡು ಬಂದಿದೆ, ಮರಗಳೆಲ್ಲ ಕೊಂಬೆಗಳು ಒಳಗಡೆ ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಆಗಿದೆ ಅಂದರೆ. ನೋಡಿ ಅವ್ರ ಜೀವನ ಹೆಂಗೆ ಕಷ್ಟ ಆಗಿದೆ. ಫುಲ್ ಮನೆ ತುಂಬ ಎಲ್ಲ ನೀರು ತುಂಬಿಕೊಂಡು ಅವರು ಈಗ ಸಂಕಷ್ಟದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಹಿಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆ ಬಂದ ಸಂದರ್ಭದಲ್ಲಿ ಯಾವ ಮರ ತೆರವು ಮಾಡಬೇಕು, ಯಾವ ಮರ ಇಟ್ಕೋಬೇಕಂತ ಎಲ್ಲ ಬಿಟ್ಟಿರೋದು GBI ಅಧಿಕಾರಿಗಳು. ಅವರು ಸರಿಯಾಗಿ ಯಾವುದೇ ರೀತಿ ಸ್ಪಂದಿಸಲ್ಲ. ಹಾಗಾಗಿ ಇಂಥ ಜನಗಳಿಗೆ ನೋಡಿ ಅವ್ರದ್ದು ಕಷ್ಟ ಬದುಕು ಹೇಗೆ ಅಂತ. ಈ ಕಡೆ ಬಾಡಿಗೆ ಇರ್ತಾರೆ, ಮನೆಯೆಲ್ಲ ಹಿಂಗೆ ಹೊಡೆದೋದ್ರೆ ಅವ್ರು ಈ ಜೀವನ ಮಾಡೋದಲ್ಲಿ ಮನೆ ಸರಿಪಡಿಸ್ಕೋಬೇಕಂತ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ನೋಡಿ ಬೆಡ್ರೂಮಲ್ಲಿ ಕೂಡ ಯಾವ ರೀತಿ ಮರ ಸಿಳ್ಕೊಂಬಂದಿದೆ ಅಂದರೆ ನೋಡಿ ಅವ್ರು ಎಷ್ಟು ಕಷ್ಟ ಆಗ್ತಾಯಿದೆ ಅಂದರೆ ಬದುಕು ಜೀವನ ಮಾಡಲು. ಇವಾಗ ಈ ರೀತಿ ಮಳೆ ಬಂದು ಅವ್ರು ಎಲ್ಲಿ ಇರೋದು, ಹೇಗೆ ವಾಸನೆ ಮಾಡೋದು? ಇಂಥ ಬೆಂಗಳೂರಲ್ಲಿ ಯಾರು ಇಟ್ಕೋತಾರೆ ಮನೆಯಲ್ಲಿ? ಹೀಗಾಗಿ ಗೋಡೆ ಎಲ್ಲ ಸಿಳ್ಕೊಂಡು ಬಂದು ತಗಡೆಲ್ಲ ಅದು ಸೀಟೆಲ್ಲ ಒಡ್ಕೊಂಡು ಹೋಗಿದೆ. ನೋಡಿ ಯಾವ ರೀತಿ ಒಡ್ಕೊಂಡು ಹೋಗಿದೆ ಅಂದರೆ ಯಾಕೋ ದುರದೃಷ್ಟ, ಇವ್ರು ಯಾರೂ ಮನೇಲಿ ಇರಲಿಲ್ಲ. ಹಾಗಾಗಿ ಇದು ಇಷ್ಟೇ ಸ್ವಲ್ಪದ್ರಲ್ಲಿ ಬಚಾವಾದ್ರು. ಇಲ್ಲವಾದರೆ ತುಂಬ ಪ್ರಾಣ ಹೋಗುವಂಥ ಸಂದರ್ಭದೂ ಆಗಿತ್ತು. ಯಾಕಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ಜೋರಾಗಿ ಗಾಳಿ ಅದಿರುತ್ತೇನಿಂದ ಸಾಕಷ್ಟು ಜನ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಅಧಿಕಾರಿಗಳು ಸರಿಪಡಿಸ್ಕೋಬೇಕು. ಇಲ್ಲವಾದರೆ ಈ ಥರ ಪರಿಣಾಮಗಳು ನೋಡಬೇಕಾಗುತ್ತೆ. ಆದಷ್ಟು ಬೇಗ ಸರಿಪಡಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿಯ ಸ್ಥಳೀಯರು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರವಿಚಂದ್ರ ಚಡ್ಕರ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಸದ್ಯ ನಾನೀಗಿರೋದು ನಂದಿನಿ ಲೇಟಲ್ಲಿರುವಂಥ 15. ಹೀಗೆ ಸದ್ಯಕ್ಕೆ ನಿನ್ನೆ ಬೆಂಗಳೂರಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಮಳೆ ಬಂದಿತ್ತು. ಅರ್ಧ ಗಂಟೆ ಬಂದಿರುವಂತಹ ಮಳೆಗೆ ಉಂಟಾಗಿರುವಂತಹ ಪರಿಸ್ಥಿತಿ ಇದು. ಪ್ರತಿ ಬಾರಿಯೂ ಕೂಡ ಬೆಂಗಳೂರಲ್ಲಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಮಳೆ ಬಂದರೆ ಮಾರನೇ ದಿನ ಬೆಂಗಳೂರಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಪರಿಸ್ಥಿತಿಗಳು, ಒಂದೊಂದು ತೊಂದರೆಗಳು ಕೂಡ ನಾವು ನೋಡ್ಬೋದು. ಈಗ ನಂದಿನಿ ಲೇಔಟ್ನಲ್ಲೂ ಕೂಡ ಈ ರೀತಿಯಾಗಿ ಮನೆಯ ಮೇಲ್ಛಾವಣಿ ಇರ್ಬೋದು ಅಥವಾ ಶೀಟ್ ಇರ್ಬೋದು, ಎಲ್ಲವೂ ಕೂಡ ಒಡೆದು ಹೋಗಿದೆ. ಇದನ್ನ ದೃಶ್ಯಗಳಲ್ಲಿ ಇಷ್ಟೊತ್ತು ಗಮನಿಸ್ತಾ ಇದ್ವಿ. ಇದೆಲ್ಲವೂ ಕೂಡ ಭಾರೀ ಮಳೆಗೆ ಉಂಟಾಗಿರುವಂತಹ ಅವಾಂತರ. ಹಾಗಾಗಿ ಈಗ ಸದ್ಯಕ್ಕೆ ಈ ಮನೆಯವರು ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮನವಿ ಮಾಡಿಕೊಳ್ತಿದ್ದಾರೆ. ಆದಷ್ಟು ಬೇಗ ಅದನ್ನ ಸರಿಪಡಿಸ್ಕೊಡಿ ಅಂತ ಹೇಳಿ ಈ ಮನೆ ಮಾಲೀಕರು ಕೂಡ ಈಗ ಸದ್ಯಕ್ಕೆ ಸರ್ಕಾರ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮನವಿ ಮಾಡಿಕೊಳ್ತಾ ಇದ್ದಾರೆ.